ಹಲೋ ತರಬೇತಿದಾರರೇ, ಈ ಸೆಷನ್ನಲ್ಲಿ ನಾವು ಟಾಪ್ ಸ್ಟಿಚ್ ಸೀಮ್ಸ್, ಕಾರ್ಡೆಡ್ ಸೀಮ್ಗಳು ಮತ್ತು ಅಲಂಕಾರಿಕ ಸೀಮ್ಗಳನ್ನು ಹೇಗೆ ಮಾಡುವುದು ಎಂಬುದರ ಬಗ್ಗೆ ಕಲಿಯುತ್ತೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ವಸ್ತ್ರಗಳ ಅಲಂಕಾರಿಕ ಅಂಶವಾಗಿ ಸೀಮ್ಗಳ ಪ್ರಾಮುಖ್ಯತೆಯನ್ನ ವಿವರಿಸಲು ಸಾಧ್ಯವಾಗುತ್ತದೆ. ಮೇಲ್ಭಾಗದ ಹೊಲಿಗೆಗಳು, ಕಾರ್ಡೆಡ್ ಸೀಮ್ಗಳು ಮತ್ತು ಅಲಂಕಾರಿಕ ಸೀಮ್ಗಳನ್ನು ವಿವರಿಸಲು, ಸಿಮ್ಮಿಂಗ್ ಆಗಿ ಬಳಸುವ ವಿವಿಧ ಸಾಧನಗಳ ಕಾರ್ಯವನ್ನು ಗುರುತಿಸಲು, ಹಂತಗಳನ್ನು ವಿವರಿಸಲು ಸಾಧ್ಯವಾಗುತ್ತದೆ. ಟಾಪ್ ಹೊಲಿದ ಸೀಮ್ ಮತ್ತು ಕಾರ್ಡೆಡ್ ಸೀಮ್ ಮಾಡಿ ಉತ್ತಮ ಸೀಮ್ ನಿರ್ಮಾಣಕ್ಕಾಗಿ ಪೋಷಕ ಯಂತ್ರಗಳನ್ನು ವಿವರಿಸಿ ಮತ್ತು ಉತ್ತಮ ಸೀಮ್ ನಿರ್ಮಾಣಕ್ಕಾಗಿ ಮಾರ್ಗಸೂಚಿಗಳನ್ನು ಗುರುತಿಸುವಿರಿ. ಬಟ್ಟೆಗಳ ಬಳಕೆ ನಮ್ಮ ದೈನಂದಿನ ಜೀವನದಿಂದ ಬೇರ್ಪಡಿಸಲಾಗದು. ನಾವು ಬಳಸುವ ಬಟ್ಟೆಗಳು 3 ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಅವುಗಳೆಂದರೆ ರಕ್ಷಣೆ, ಅಲಂಕಾರ ಮತ್ತು ಗುರುತಿಸುವಿಕೆ. ಶುಭ ಕಾರ್ಯಗಳಿಗೆ ಧರಿಸುವ ಉಡುಪುಗಳಿಗಿಂತ ಕ್ಯಾಶುವಲ್ ವೇರ್ ವಿಭಿನ್ನವಾಗಿ ಕಾಣುತ್ತದೆ. ನಿಸ್ಸಂದೇಹವಾಗಿ ಉಡುಪಿನ ಅಲಂಕಾರಿಕ ಅಂಶವು ಉಡುಪನ್ನು ಧರಿಸಿರುವ ವ್ಯಕ್ತಿಗೆ ವೈಯಕ್ತಿಕ ಸ್ಪರ್ಶವನ್ನು ನೀಡುತ್ತದೆ. ಸೂಕ್ತವಾದ ಡೆಕೋರೇಟಿವ್ ಸೀಮ್ಸ್ ಅಂದರೆ ಅಲಂಕಾರಿಕ ಸೀಮ್ಸ್ ಸೇರ್ಪಡೆಯು ಉಡುಪುಗಳನ್ನು ಹೆಚ್ಚು ಫ್ಯಾಷನ್ ಮಾಡುತ್ತದೆ. ಅಲಂಕಾರಿಕ ಸೀಮ್ಸ್ ಉದ್ದೇಶವು ಉಡುಪಿನ ಸೌಂದರ್ಯದ ಗುಣಗಳನ್ನು ಹೆಚ್ಚಿಸುವುದು. ಅವು ಉಡುಪಿನ ಆಕಾರವನ್ನು ಸಹ ನೀಡುತ್ತವೆ. ಪೈಪ್ಡ್ ಅಥವಾ ಕಾರ್ಡೆಡ್ ಸೀಮ್ನಂತಹ ಅಲಂಕಾರಿಕ ಸೀಮ್ಸ್ ಅನ್ನು ಮನೆಯ ಅಲಂಕಾರ, ಪಾಕೆಟ್ಗಳು, ಕಾಲರ್ಗಳು ಮತ್ತು ಕಫ್ಗಳಿಗೆ ಬಟ್ಟೆಗಳಲ್ಲಿ ಬಳಸಲಾಗುತ್ತದೆ. ಸೀಮ್ ಪ್ರಕಾರಗಳ ಅವಲೋಕನವನ್ನು ನೋಡೋಣ. ಮೊದಲನೆಯದು ಟಾಪ್ ಸ್ಟಿಚ್ ಸೀಮ್. ಎಲ್ಲಿ ಹೊಲಿಗೆಗೆ ಸಿಕ್ಕಿಬಿದ್ದ ಸೀಮ್ ಅಲೋಯನ್ಸ್ನೊಂದಿಗೆ ಸೀಮ್ಗಳನ್ನು ಬಲಭಾಗದಿಂದ ಮೇಲಕ್ಕೆ ಹೊಲಿಯಲಾಗುತ್ತದೆ. ಟಾಪ್ ಸ್ಟಿಚಿಂಗ್ ಎಂದರೆ ಸೀಮ್ಸ್ ಅಲೋಯನ್ಸ್ ಅನ್ನು ಸಮತಟ್ಟಾಗಿ ಹಿಡಿದಿಟ್ಟುಕೊಳ್ಳುವುದು, ಸರಳವಾದ ಬಟ್ಟೆಗೆ ಆಸಕ್ತಿಯನ್ನು ಸೇರಿಸುವುದು ಮತ್ತು ಕೆಳಪದರಗಳನ್ನು ಸಮತಟ್ಟಾಗಿ ಮತ್ತು ಸುರಕ್ಷಿತವಾಗಿರಿಸುವುದು. ವಿವಿಧ ರೀತಿಯ ಟಾಪ್ ಸ್ಟಿಚಿಂಗ್ ಸೀಮ್ಗಳೆಂದರೆ ಡಬಲ್ ಟಾಪ್ ಸ್ಟಿಚ್ ಸೀಮ್, ವೆಲ್ಡ್ ಸೀಮ್, ಟಕ್ ಸೀಮ್, ಸ್ಲಾಟ್ ಸೀಮ್ ಮತ್ತು ಫಾಗೋಟೆಡ್ ಸೀಮ್. ಮುಂದಿನದು ಕಾರ್ಡೆಡ್ ಸೀಮ್ ಅಥವಾ ಪೈಪ್ಡ್ ಸೀಮ್ ಆಗಿದೆ. ಇದು ಅಲಂಕಾರಿಕ ಸೀಮ್ ಆಗಿದೆ. ಇದನ್ನು ಹೆಚ್ಚಾಗಿ ನೆಕ್ಲೈನ್ಗಳು, ಕಾಲರ್ ಅಂಚುಗಳು, ಪಾಕೆಟ್ ಅಂಚುಗಳು, ಸಣ್ಣ ತೋಳಿನ ಅಂಚುಗಳು ಮತ್ತು ಜಾಕೆಟ್ಗಳ ಲ್ಯಾಪಲ್ಗಳಲ್ಲಿ ಬಳಸಲಾಗುತ್ತದೆ. ಕಾರ್ಡಿಂಗ್ ಅಥವಾ ಪೈಪಿಂಗ್ ಅನ್ನು ವಿವಿಧ ಬಣ್ಣಗಳಲ್ಲಿ ರೆಡಿಮೇಡ್ ಖರೀದಿಸಬಹುದು. ಅಂತಿಮವಾಗಿ ಡೆಕೋರೇಟಿವ್ ಸೀಮ್ಸ್ ಅಥವಾ ಅಲಂಕಾರಿಕ ಸೀಮ್ಗಳು. ಪೈಪ್ಡ್ ಸೀಮ್, ಕಾರ್ಡೆಡ್ ಸೀಮ್, ಫ್ಲಾಟ್ ಮತ್ತು ಫೇಲ್ಡ್ ಸೀಮ್ ಅಥವಾ ಟಾಪ್ ಸ್ಟಿಚ್ ಸೀಮ್ನಂತಹ ಬಟ್ಟೆಗೆ ವಿನ್ಯಾಸ ಅಥವಾ ಅಲಂಕಾರವನ್ನು ನೀಡಲು ಈ ಸೀಮ್ಗಳನ್ನು ಎದ್ದು ಕಾಣುವಂತೆ ಮಾಡಲಾಗಿದೆ. ಈಗ ಸೀಮಿಂಗ್ಗಾಗಿ ಬಳಸುವ ಸಾಮಾನ್ಯ ಸಾಧನಗಳನ್ನು ನೋಡೋಣ. ಸೀಮ್ ರಿಪ್ಪರ್ ಸೀಮ್ನಿಂದ ದಾರವನ್ನು ತೆಗೆದುಹಾಕುತ್ತದೆ. ಸೀಮ್ ರಿಪ್ಪರ್ನ ಯಾವುದೇ ಉದ್ದೇಶಕ್ಕಾಗಿ ಬಳಸಬೇಡಿ. ಉಡುಪನ್ನು ಹೊಲಿಯುವ ಅನಗತ್ಯ ಸಣ್ಣ ಎಳೆಗಳನ್ನು ಟ್ರಿಮ್ ಮಾಡಲು ಅವುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ಕತ್ತರಿಸುವ ಪ್ಯಾಟರ್ನ್ಗಳು ಮತ್ತು ಸೀಮ್ ಅಲೋಯನ್ಸ್ಗಳ ಮೇಲೆ ಸ್ಥಾನಿಕ ಗುರುತುಗಳನ್ನು ಇರಿಸಲು ನಾಚರ್ಗಳನ್ನು ಬಳಸಲಾಗುತ್ತದೆ. ಸೀಮ್ಗೆ ಸ್ಲೈಡಿಂಗ್ ರಾಡ್ ಮಾರ್ಕ್ನೊಂದಿಗೆ 6 ರೂಲರ್ ಆಗಿದೆ. ಸೀಮ್ ಮಾರ್ಜಿನ್ ಉದ್ದಗಳು, ಬಟನ್ಗಳು ಮತ್ತು ಬಟನ್ ಹೋಲ್ಗಳನ್ನು ಗುರುತಿಸಲು ಮತ್ತು ಪ್ಲೇಟ್ಸ್ ಮತ್ತು ಟಕ್ಗಳಂತಹ ವಿನ್ಯಾಸದ ವಿವರಗಳನ್ನು ಗುರುತಿಸಲು ಇದನ್ನು ಬಳಸಲಾಗುತ್ತದೆ. ಸ್ನಿಪ್ಪರ್ ಒಂದು ಸಣ್ಣ ಲಘುವಾಗಿ ಸ್ಪ್ರಿಂಗ್ ಲೋಡೆಡ್ ಬ್ಲೇಡ್ಗಳು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತವೆ. ಅತ್ಯಂತ ವೇಗವಾಗಿ ಮತ್ತು ಸುಲಭವಾಗಿ ಸ್ನಿಪ್ಪಿಂಗ್ ಮತ್ತು ವೇಸ್ಟ್ ದಾರವನ್ನು ಟ್ರಿಮ್ಮಿಂಗ್ ಮಾಡಲು ಅಥವಾ ಟ್ಯಾಕ್ ಮಾಡುವ ಹೊಲಿಗೆಗಳನ್ನು ತೆಗೆದುಹಾಕಲು ಮತ್ತು ಸೀಮ್ಗಳನ್ನು ತೆರೆಯಲು ಅನುಮತಿಸುತ್ತದೆ. ವಿವಿಧ ರೀತಿಯ ಸೀಮ್ ಮತ್ತು ಸೀಮ್ ಫಿನಿಶ್ ಅನ್ನು ಹೇಗೆ ತಯಾರಿಸಬೇಕೆಂದು ನೋಡೋಣ. ಸೀಮ್ಗಳನ್ನು ತಯಾರಿಸಲು ಅಗತ್ಯವಿರುವ ಎಲ್ಲಾ ಕೆಳಗಿನ ಉಪಕರಣಗಳು, ಸಾಧನಗಳು ಮತ್ತು ವಸ್ತುಗಳನ್ನು ನೀವು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಏಕಸೂಜಿ ಇಂಡಸ್ಟ್ರಿಯಲ್ ಲಾಕ್ ಹೊಲಿಗೆ ಯಂತ್ರ, ಕೈ ಸೂಜಿ, ಸ್ಕೇಲ್, ಕತ್ತರಿ, ಉದ್ದನೆಯ ಬಟ್ಟೆ, ಬಳ್ಳಿ, ಹೊಲಿಗೆ ದಾರ ಮತ್ತು ಉಡುಗೆ ತಯಾರಕರ ಪಿನ್ ಬಾಕ್ಸ್. ಕೊಟ್ಟಿರುವ ವಸ್ತುಗಳಿಂದ ಸೀಮ್ಗಳ ವಿವಿಧ ಮಾದರಿಗಳಿಗೆ ತುಂಡುಗಳನ್ನು ಗುರುತಿಸಿ ಮತ್ತು ಕತ್ತರಿಸಿ. ಎಲ್ಲ ತುಣುಕುಗಳು 25x10 ಸೆಂಟಿಮೀಟರ್ ಗಾತ್ರದಲ್ಲಿರುತ್ತವೆ. ಟೇಪ್ ಮಾಡಿದ ಸೀಮ್ 20x20 ಸೆಂಟಿಮೀಟರ್ಗಾಗಿ ತುಂಡು ಹೊರತುಪಡಿಸಿ. ಲೇಔಟ್ ಅನ್ನು ಉಲ್ಲೇಖಿಸಿ ಕೆಳಗಿನಂತೆ ಅನುಕ್ರಮದಲ್ಲಿ ಸೀಮ್ಗಳನ್ನು ಹೊಲಿಯಿರಿ. ಟಾಪ್ ಸ್ಟಿಚ್ ಸೀಮ್, ಸ್ಲಾಟ್ ಸೀಮ್ ಮತ್ತು ಕಾರ್ಡೆಡ್ ಸೀಮ್. ಸಿಂಗಲ್ ಟಾಪ್ ಸ್ಟಿಚ್ ಸೀಮ್ ಮಾಡಲು ಹಂತಗಳು ಇಲ್ಲಿವೆ. ಸಿಂಗಲ್ ಟಾಪ್ ಸ್ಟಿಚ್ ಸೀಮ್ ಮಾಡಲು ಸೀಮ್ ಅನ್ನು ಒತ್ತಿ ಮತ್ತು ಫ್ಲಾಟ್ ಮಾಡಿ. ಒಂದು ಬದಿಗೆ ಸರಳ ಸೀಮ್ ಅಲೋಯನ್ಸ್ ಮತ್ತು ಅದನ್ನು ಒತ್ತಿರಿ.
ಬಟ್ಟೆಯನ್ನ ಬಲಭಾಗಕ್ಕೆ ತಿರುಗಿಸಿ ಮತ್ತು ಸೀಮ್ ಅಲೋಯನ್ಸ್ ಬದಿಯಲ್ಲಿ ಹಿಂದಿನ ಸೀಮ್ ಲೈನ್ನಿಂದ 2 ಮಿಲಿಮೀಟರ್ ರೂಪದಲ್ಲಿ ಸೀಮ್ ಲೈನ್ ಅನ್ನು ಹೊಲೆಯಿರಿ ಮತ್ತು ಅದನ್ನು ಒತ್ತಿರಿ. ಈಗ ಡಬಲ್ ಟಾಪ್ ಸ್ಟಿಚ್ ಸೀಮ್ ಅನ್ನ ಹೇಗೆ ಮಾಡಬೇಕೆಂದು ನೋಡೋಣ. ಸರಳ ಸೀಮ್ ಅನ್ನ ರೂಪಿಸಿ ಮತ್ತು ಸೀಮ್ ಅಲೋಯನ್ಸ್ ಅನ್ನ ತೆರೆಯಿರಿ. 2 ಬದಿಗಳಿಗೆ ಒತ್ತಿರಿ. ಬಟ್ಟೆಯನ್ನ ಬಲಭಾಗಕ್ಕೆ ತಿರುಗಿಸಿ ಮತ್ತು 2 ಸೀಮ್ಗಳನ್ನ ಹೊಲೆಯಿರಿ. ಸಮಾನಾಂತರ 1ನೇ ಸೀಮ್ನ 2 ಬದಿಯಲ್ಲಿ ಪ್ರತಿ 3 ಮಿಲಿಮೀಟರ್ 1ನೇ ಸೀಮ್ನ 2 ಬದಿಯಲ್ಲಿ ಪ್ರತಿ 3 ಮಿಲಿಮೀಟರ್ ದೂರ. ಮುಂದಿನದು ಸ್ಲಾಟ್ ಸೀಮ್ ಆಗಿದೆ. ಹೊಲಿಗೆ ಯಂತ್ರದ ಹೊಲಿಗೆ ಉದ್ದವನ್ನು ಹೆಚ್ಚಿಸಿ. ಸೀಮ್ ಲೈನ್ನಲ್ಲಿ ಯಂತ್ರದೊಂದಿಗೆ ಬೇಸ್ಟ್ ಮಾಡಿ. ಕೊನೆಯಲ್ಲಿ ಉದ್ದವಾದ ಎಳೆಗಳನ್ನು ಬಿಡಿ. ಪ್ರತಿ 5ನೇ ಹೊಲಿಗೆಯಲ್ಲಿ ಬಾಬಿನ್ ದಾರವನ್ನು ಕ್ಲಿಪ್ ಮಾಡಿ. ಸೀಮನ್ನ ತೆರೆಯಲು ಒತ್ತಿರಿ. ಅದೇ ತಳಪಾಯದ ತುಂಡನ್ನ ಕತ್ತರಿಸಿ ಅಥವಾ ವ್ಯತಿರಿಕ್ತ ಬಟ್ಟೆ ಗಾತ್ರ 25x4 ಸೆಂಟಿಮೀಟರ್ ತಳಪಾಯವನ್ನ ಉದ್ದವಾಗಿ ಮಡಚಿ ಮತ್ತು ಕ್ರೀಸ್ ಲೈನ್ ಅನ್ನ ರೂಪಿಸಿ. ಸೀಮ್ ಲೈನ್ ಅಡಿಯಲ್ಲಿ ತಳಪಾಯದ ಕ್ರೀಸ್ ಲೈನ್ ಅನ್ನ ಹೊಂದಿಸಿ ಒತ್ತಿದ ತೆರೆದ ಸೀಮ್ ಮೇಲೆ ಇರಿಸಿ ಮತ್ತು ಉದ್ದಕ್ಕೂ ಕಚ್ಚಾ ತಳಪಾಯ ಅಂಟಿಸಿ. ಪ್ರತಿ ಬದಿಯಲ್ಲಿ ಕೇಂದ್ರದಿಂದ 0.5 ಸೆಂಟಿಮೀಟರ್ ದೂರದಲ್ಲಿ ಅಗ್ರ ಹೊಲಿಗೆ ಬಟ್ಟೆಯ ಬಲಭಾಗದಿಂದ ಹೊಲಿಗೆ ಮಾಡಿ. ಬಾಸ್ಟಿಂಗ್ ಎಳೆಗಳನ್ನು ಎಳೆಯಿರಿ, ಅದನ್ನ ಒತ್ತಿರಿ. ಕಾರ್ಡೆಡ್ ಸೀಮ್ ಅಂತಿಮವಾಗಿದೆ. 3 ಸೆಂಟಿಮೀಟರ್ ಅಗಲದ ಬಯಾಸ್ ಸ್ಟ್ರೀಪ್ಸ್ ಕತ್ತರಿಸಿ ಬಯಾಸ್ ಸ್ಟ್ರೀಪ್ ಅನ್ನ ತೆಗೆದುಕೊಂಡು ಅದನ್ನ ವಿರುದ್ಧ ಬದಿಗಳಿಂದ ಒಟ್ಟಿಗೆ ಮಡಚಿ. ಪಟ್ಟಿಯ 2 ಪದರಗಳ ನಡುವೆ ಮಡಚಿದ ಬದಿಯಲ್ಲಿ ಕಾರ್ಡ್ ಇರಿಸಿ. ಪ್ರೆಷರ್ ಫುಟ್ ಸ್ಥಳದಲ್ಲಿ ಜಿಪ್ಪರ್ ಕಾಲು ಅಥವಾ ಸಾಮಾನ್ಯ ಪಾದವನ್ನು ಜೋಡಿಸಿ ಮತ್ತು ಕಾರ್ಡ್ ಬಳಿ ಸೀಮ್ ಲೈನ್ ಅನ್ನು ಹೊಲಿಯಿರಿ. 1 ತುಂಡು ಬಟ್ಟೆಯನ್ನು ತೆಗೆದುಕೊಳ್ಳಿ. ಬಲಭಾಗದಲ್ಲಿ ಅಂಚಿನಿಂದ 1 ಸೆಂಟಿಮೀಟರ್ ಸೀಮ್ ಲೈನ್ ಅನ್ನು ಗುರುತಿಸಿ. ನಂತರ ಮೇಲಿನ ಪಟ್ಟಿಯನ್ನ ಸೀಮ್ ಲೈನ್ ನಲ್ಲಿ ಬಟ್ಟೆಯ ಕಚ್ಚಾ ಅಂಚಿನ ಕಡೆಗೆ ತಂತಿಯ ಪಟ್ಟಿಯ ಕಚ್ಚಾ ಅಂಚಿನಲ್ಲಿ ಇರಿಸಿ. ಮೊದಲ ಹೊಲಿಗೆ ಸಾಲಿನ ಎಡಕ್ಕೆ ಹೊಲಿಗೆಗಳನ್ನು ಇರಿಸಿ. ಇನ್ನೊಂದು ಬಟ್ಟೆಯ ತುಂಡನ್ನ ತೆಗೆದುಕೊಳ್ಳಿ. ಸೀಮ್ ಅಲೋಯನ್ಸ್ ಗಳನ್ನ ಬಲಬದಿಗಳಲ್ಲಿ ಒಟ್ಟಿಗೆ ಇರಿಸಿ ಮತ್ತು ನಡುವೆ ತಂತಿಯನ್ನ ಜೋಡಿಸಿ. ಹೊಲಿಗೆಯ ಮೂಲ ರೇಖೆಯನ್ನ ಮಾರ್ಗದರ್ಶಿಯಾಗಿ ಬಳಸಿ ಮತ್ತು ಎಲ್ಲಾ ಪದರಗಳ ಮೂಲಕ ಹೊಲಿಗೆ ಮಾಡಿ. ಬಳ್ಳಿಯ ನಡುವೆ ಹೊಲಿಗೆಗಳನ್ನ ತುಂಬಿಸಿ ಮತ್ತು ಮೊದಲ ಹೊಲಿಗೆ ಸಾಲು ಕೊನೆಯ ಹೊಲಿಗೆ ರೇಖೆಯನ್ನ ಕಾಟ್ ಅಥವಾ ಬಳ್ಳಿಗೆ ಸ್ವಲ್ಪ ಹತ್ತಿರ ಇಡಬೇಕು. ಆದ್ದರಿಂದ ಬಲಭಾಗದಲ್ಲಿ ಯಾವುದೇ ಹೊಲಿಗೆಗಳು ಗೋಚರಿಸುವುದಿಲ್ಲ. ಈಗ ಸೀಮ್ಗಳ ಉತ್ತಮ ಫಿಟ್ ಅನ್ನು ಖಚಿತಪಡಿಸಿಕೊಳ್ಳಲು ಸೀಮ್ ತಂತ್ರಗಳನ್ನು ಬೆಂಬಲಿಸುವ ಬಗ್ಗೆ ತಿಳಿಯೋಣ. ಟ್ರಿಮ್ಮಿಂಗ್ ಎಂದರೆ ಕೆಲವು ಸೀಮ್ ಅಲೋಯನ್ಸ್ ಅನ್ನು ಕತ್ತರಿಸುವುದು. ಉತ್ತಮ ದೇಹ ರಚನೆಯನ್ನು ಪಡೆಯಲು ಅಥವಾ ಮುಂದಿನ ನಿರ್ಮಾಣಕ್ಕಾಗಿ ಸೀಮ್ ಅನ್ನು ತಯಾರಿಸಲು ಬೃಹತ್ ಪ್ರಮಾಣವನ್ನು ಕಡಿಮೆ ಮಾಡಲು ಇದನ್ನು ಮಾಡಲಾಗುತ್ತದೆ. ಶ್ರೇಣೀಕರಣವು ಟ್ರಿಮ್ಮಿಂಗ್ನ ಬದಲಾವಣೆಯಾಗಿದೆ. ಬೃಹತ್ ಸ್ತರಗಳನ್ನು ಒತ್ತಲು ಸಾಧ್ಯವಾಗದ ಸ್ಥಳದಲ್ಲಿ ಇದನ್ನು ಮಾಡಲಾಗುತ್ತದೆ. ಸೀಮ್ ಅಲೋಯನ್ಸ್ಗಳ ಬಟ್ಟೆಯ ಪದರಗಳ ಅಂಚಿನಲ್ಲಿ ದಪ್ಪವಾದ ರಿಡ್ಜ್ ತಪ್ಪಿಸಲು ವಿಭಿನ್ನ ಅಗಲಕ್ಕೆ ಟ್ರಿಮ್ ಮಾಡಲಾಗುತ್ತದೆ. ಅಗಲವಾದ ಪದರವು ಉಡುಪಿನ ಹತ್ತಿರ ಹೊಂದಿಸಬೇಕು. ಇದು ಸೀಮ್ಗಳು ಸಮತಟ್ಟಾಗಿ ಮಲಗಲು ಸಹಾಯ ಮಾಡುತ್ತವೆ. ಕಾರಣವಿಲ್ಲದೆ ಬೃಹತ್ ಶ್ರೇಣಿಯನ್ನ ಉಂಟು ಮಾಡದೆ ಬೃಹತ್ ಪ್ರಮಾಣವನ್ನು ಕಡಿಮೆ ಮಾಡಲು ಸುತ್ತುವರಿದ ಸೀಮ್ಗಳ ಮೂಲೆಗಳನ್ನು ಸಹ ಟ್ರಿಮ್ ಮಾಡಬೇಕು. ಹೊಲಿಗೆ ರೇಖೆಯಿಂದ ಸ್ವಲ್ಪ ದೂರದಲ್ಲಿರುವ ಬಿಂದುವಿನ ಮೇಲೆ ಮೊದಲ ಟ್ರಿಮ್ ಸೀಮ್ ಅಲೋಯನ್ಸ್, ನಂತರ ಬಿಂದುವಿಗೆ ಮೊನಚಾದ ಬದಿಗಳನ್ನು ಟ್ರಿಮ್ ಮಾಡಿ. ಒಳಮುಖವಾಗಿ ಬಾಗಿದ ಮತ್ತು ಮೂಲೆಗಳೊಂದಿಗೆ ಸೀಮ್ ಅಲೋಯನ್ಸ್ಗಳಲ್ಲಿ ನಾಚ್ಗಳು ಹೆಚ್ಚಿನ ಬಟ್ಟೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಬಾಹ್ಯ ಆಕೃತಿಗಳು ಮತ್ತು ಮೂಲೆಗಳಲ್ಲಿ ಸೀಮ್ ಅನ್ನು ಕ್ಲಿಪ್ಪಿಂಗ್ ಮಾಡುವುದು ಮನ್ನಣೆ ಬಟ್ಟೆಯನ್ನು ಚಪ್ಪಟೆಯಾಗಿ ಹರಡಲು ಅನುವು ಮಾಡಿಕೊಡುತ್ತದೆ. ಉತ್ತಮ ಸೀಮ್ ನಿರ್ಮಾಣಕ್ಕಾಗಿ ಕೆಲವು ಮಾರ್ಗಸೂಚಿಗಳನ್ನು ನೋಡೋಣ. ಸರಿಯಾದ ಭಂಗಿ ಬಳಸಿ. ನಿಮ್ಮ ಕತ್ತರಿಗಳು, ಸೂಜಿಗಳು ಮತ್ತು ಪಿನ್ಗಳು ಚೂಪಾದವೆಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಬಟ್ಟೆ ಮತ್ತು ಉದ್ದೇಶದೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಸೀಮ್ ತಂತ್ರವನ್ನು ಯಾವಾಗಲೂ ಆಯ್ಕೆ ಮಾಡಿ. ಸಡಿಲವಾದ ನೇಯ್ಗೆ ಬಟ್ಟೆಗಳು ಮತ್ತು ಸುಲಭವಾಗಿ ಹುರಿಯುವ ಅಂದರೆ ಪ್ರೇ ಬಟ್ಟೆಗಳಿಗೆ ದೊಡ್ಡ ಸೀಮ್ ಮನ್ನಣೆ ಉತ್ತಮವಾಗಿದೆ. ಸೀಮನ್ನು ಒಟ್ಟಿಗೆ ಹೊಲಿಯುವಾಗ 2 ಬಟ್ಟೆಯ ತುಂಡುಗಳು ಮುಖವು ಸ್ಪರ್ಶವಾಗಿರಬೇಕು. ಹೊಲಿಯುವ ಮೊದಲು ಪಿನ್ಗಳನ್ನು ಸೀಮ್ ಉದ್ದಕ್ಕೂ ಅಡ್ಡಲಾಗಿ ಇಡಬೇಕು. ಸೂಜಿ ಪ್ರಕಾರದ ಆಯ್ಕೆಯು ವಸ್ತುವಿನ ಗುಣಲಕ್ಷಣಗಳು, ಹೊಲಿಗೆ ದಾರದ ಗಾತ್ರ, ಸೀಮ್ ಪ್ರಕಾರ ಮತ್ತು ಹೊಲಿಗೆ ಪ್ರಕಾರವನ್ನು ಅವಲಂಬಿಸಿರುತ್ತದೆ. ಪಿನ್ಗಳ ಮೇಲೆ ಎಂದಿಗೂ ಹೊಲಿಯಬೇಡಿ. ಇದು ಹೊಲಿಗೆ ಯಂತ್ರವನ್ನು ಹಾನಿಗೊಳಿಸುತ್ತದೆ.
ಯಾವುದೇ ಬಟ್ಟೆಯನ್ನ ಬಳಸುವಾಗ ಸೀಮನ್ನ ಪೂರ್ಣಗೊಳಿಸುವುದು ಅತ್ಯಗತ್ಯ. ಓವರ್ಲಾಕ್ನೊಂದಿಗೆ ಸೀಮ್ ಅಲೋಯನ್ಸ್ನ ಕಚ್ಚಾ ಅಂಚುಗಳು ಭದ್ರಪಡಿಸುವುದು ಯಂತ್ರವು ಅತ್ಯಂತ ವೇಗವಾಗಿ ಕೆಲಸ ಮುಗಿಸುವ ಮಾರ್ಗವಾಗಿದೆ. ಸೀಮ್ಗಳನ್ನು ಒತ್ತುವುದಕ್ಕಾಗಿ ಉಪಕರಣಗಳನ್ನು ಒತ್ತುವಲ್ಲಿ ಯಾವಾಗಲೂ ಪಾಯಿಂಟ್ ಪ್ರೆಷರ್ ಅನ್ನು ಬಳಸಿ. ಇದು ಹೊಲಿಗೆಗಳನ್ನು ಮಿಶ್ರಣ ಮಾಡಲು ಅನುಮತಿಸುತ್ತದೆ ಮತ್ತು ಬಟ್ಟೆಯನ್ನು ಉತ್ತಮವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. ನಾವೀಗ ಟಾಪ್ ಸ್ಟಿಚ್ ಸೀಮ್ಸ್, ಕಾರ್ಡೆಡ್ ಸೀಮ್ಗಳು ಮತ್ತು ಅಲಂಕಾರಿಕ ಸೀಮ್ಗಳನ್ನು ಹೇಗೆ ಮಾಡುವುದು ಎಂಬ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ವಸ್ತ್ರಗಳ ಅಲಂಕಾರಿಕ ಅಂಶವಾಗಿ ಸೀಮ್ಗಳ ಪ್ರಾಮುಖ್ಯತೆಯನ್ನ ವಿವರಿಸಲು ಸಾಧ್ಯವಾಗುತ್ತದೆ. ಮೇಲ್ಭಾಗದ ಹೊಲಿಗೆಗಳು, ಕಾರ್ಡೆಡ್ ಸೀಮ್ಗಳು ಮತ್ತು ಅಲಂಕಾರಿಕ ಸೀಮ್ಗಳನ್ನು ವಿವರಿಸಲು, ಸೀಮಿಂಗ್ಗಾಗಿ ಬಳಸುವ ವಿವಿಧ ಸಾಧನಗಳ ಕಾರ್ಯವನ್ನು ಗುರುತಿಸಲು, ಹಂತಗಳನ್ನು ವಿವರಿಸಲು ಸಾಧ್ಯವಾಗುತ್ತದೆ. ಟಾಪ್ ಹೊಲಿದ ಸೀಮ್ ಮತ್ತು ಕಾರ್ಡೆಡ್ ಸೀಮ್ ಮಾಡಿ ಉತ್ತಮ ಸೀಮ್ ನಿರ್ಮಾಣಕ್ಕಾಗಿ ಪೋಷಕ ತಂತ್ರಗಳನ್ನು ವಿವರಿಸಿ ಮತ್ತು ಉತ್ತಮ ಸೀಮ್ ನಿರ್ಮಾಣಕ್ಕಾಗಿ ಮಾರ್ಗಸೂಚಿಗಳನ್ನು ಗುರುತಿಸುವಿರಿ.